ವಿಶಾಖಪಟ್ಟಣದಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ 1 ವಿಕೆಟ್ನಿಂದ ಸೋತಿತು. ಇದರೊಂದಿಗೆ ದೆಹಲಿ ಉತ್ತಮ ಆರಂಭ ಪಡೆದುಕೊಂಡಿತು. ಆದರೆ ಅಶುತೋಷ್ ಶರ್ಮಾ ತಮ್ಮ ಅದ್ಭುತ ಬ್ಯಾಟಿಂಗ್ ಮೂಲಕ ದೆಹಲಿಯನ್ನು ಸೋಲಿನ ಪಂದ್ಯದಿಂದ ರಕ್ಷಿಸಿದನು. ಅದಕ್ಕೆ ಕಾರಣ ರಿಷಬ್ ಪಂತ್ 2 ತಪ್ಪುಗಳನ್ನು ಮಾಡಿದ್ದು ಮೊದಲ ಪಂದ್ಯದಲ್ಲಿಯೇ ಬ್ಯಾಟ್ಸ್ಮನ್ ಆಗಿ ವಿಫಲರಾದರು. 6 ಎಸೆತಗಳನ್ನು ಎದುರಿಸಿದ ರಿಷಬ್ ಪಂತ್ ಖಾತೆ ತೆರೆಯದೆಯೇ ಪೆವಿಲಿಯನ್ ಕಡೆಗೆ ಸಾಗಿದರು. ಆದಾಗ್ಯೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಇತರ ತಂಡದ ಆಟಗಾರರು ಅರ್ಧಶತಕ ಗಳಿಸಿದ್ದರಿಂದ 209 ರನ್ ಗಳಿಸಿತು. ನಂತರ ಕೊನೆಯ ಓವರ್ನಲ್ಲಿ ಅವರು ಮತ್ತೊಮ್ಮೆ ಲಕ್ನೋ ತಂಡ ಗೆಲ್ಲುವ ಅವಕಾಶವನ್ನು ಕಳೆದುಕೊಳ್ಳುವಂತೆ ಮಾಡಿದರು. ಕೊನೆಯ ಓವರ್ನಲ್ಲಿ ಮೋಹಿತ್ ಶರ್ಮಾ ಅವರನ್ನು ಸ್ಟಂಪ್ ಮಾಡುವ ಅವಕಾಶವನ್ನು ರಿಷಬ್ ಪಂತ್ ಕಳೆದುಕೊಂಡರು. ಇದು ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಸೋಲಿಗೆ ಕಾರಣವಾಯಿತು. ಇಲ್ಲದಿದ್ದರೆ ದೆಹಲಿ ತಂಡ ಹೊರಬಿದ್ದು ಲಕ್ನೋ ಗೆಲ್ಲುತ್ತಿತ್ತು. ಈ 2 ತಪ್ಪುಗಳೊಂದಿಗೆ ಲಕ್ನೋ ತಂಡದ ಸೋಲಿಗೆ ರಿಷಬ್ ಪಂತ್ ಹೆಚ್ಚಾಗಿ ಕಾರಣರಾದರು. ಈ ಸೀಸನ್ ಮೆಗಾ ಹರಾಜಿನಲ್ಲಿ ರಿಷಬ್ ಪಂತ್ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಆಟಗಾರನನ್ನು. ಕಳೆದ ಸೀಸನ್ನಲ್ಲಿ ಅವರು ಡೆಲ್ಲಿ ತಂಡವನ್ನು ಮುನ್ನಡೆಸಿದ್ದರು. ಆದರೆ ಡೆಲ್ಲಿ ತಂಡವು ಮೆಗಾ ಹರಾಜಿನಲ್ಲಿ ಅವರನ್ನು ರಿಟೈನ್ ಅಥವಾ ಖರೀದಿಸಲು ಆಸಕ್ತಿ ಹೊಂದಿರಲಿಲ್ಲ. ಆದ್ದರಿಂದ ಲಕ್ನೋ ತಂಡವು ರಿಷಬ್ ಪಂತ್ ಅವರನ್ನು 27 ಕೋಟಿಗೆ ಖರೀದಿಸಿತು. ಇದರೊಂದಿಗೆ ರಿಷಬ್ ಪಂತ್ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಆದರೆ ಮೊದಲ ಪಂದ್ಯದಲ್ಲೇ ರಿಷಬ್ ಪಂತ್ ಬ್ಯಾಟ್ಸ್ಮನ್ ಆಗಿ ದೊಡ್ಡ ತಪ್ಪುಗಳಿಂದ ಪಂದ್ಯವನ್ನು ಗೆಲ್ಲುವ ಅವಕಾಶವನ್ನು ಹಾಳು ಮಾಡಿಕೊಂಡನು. ಇದಕ್ಕೆ ನೆಟಿಜನ್ಗಳು ರಿಷಬ್ ಪಂತ್ ಅವರನ್ನು ಟೀಕಿಸುತ್ತಿದ್ದಾರೆ. ಅವರನ್ನು 27 ಕೋಟಿಗೆ ಖರೀದಿಸಿದರೆ ಅವರು ಹೀಗೆಯೇ ಆಡುತ್ತಾರಾ ಎಂದು ಟೀಕಿಸುತ್ತಿದ್ದಾರೆ. ಕಳೆದ ಸೀಸನ್ನಲ್ಲಿ ಹೈದರಾಬಾದ್ ಜೆಟ್ಸ್ ವಿರುದ್ಧದ ಪಂದ್ಯದಲ್ಲಿ ಸೋತಿದ್ದಕ್ಕಾಗಿ ಲಕ್ನೋ ಮಾಲೀಕ ಸಂಜು ಆಗಿನ ನಾಯಕ ಕೆಎಲ್ ರಾಹುಲ್ ಮೇಲೆ ಕೋಪಗೊಂಡಿದ್ದರು. ಈಗ ಅವರು 27 ಕೋಟಿಗೆ ಖರೀದಿಸಲ್ಪಟ್ಟ ನಿಮಗೆ ಏನು ಹೇಳುತ್ತಾರೆಂದು ಊಹಿಸಲು ಭಯವಾಗುತ್ತಿದೆ ಎಂದು ಹೇಳುತ್ತಾರೆ. ಅಲ್ಲದೆ ಪಂದ್ಯದ ಸೋಲಿನ ನಂತರ ರಿಷಬ್ ಪಂತ್, ಗೋಯಂಕಾ ಮತ್ತು ಮುಖ್ಯ ಕೋಚ್ ಲ್ಯಾಂಗರ್ ಸೋಲಿಗೆ ಕಾರಣಗಳ ಬಗ್ಗೆ ಚರ್ಚಿಸಿದ್ದು, ಇದಕ್ಕೆ ಸಂಬಂಧಿಸಿದ ಫೋಟೋಗಳು ವೈರಲ್ ಆಗುತ್ತಿವೆ.